ನಮಸ್ಕಾರ ವೀಕ್ಷಕರೇ, MKV ಟೆಕ್ ಹಬ್ ಚಾನಲ್ಗೆ ಸ್ವಾಗತ. ನಾನು ಮನೀಶ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಫಾರ್ಮ್ಯಾಟ್ ಫ್ಯಾಕ್ಟ್ರಿ ಅನ್ನುವ ಸಾಫ್ಟ್ವೇರ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಸಾಫ್ಟ್ವೇರ್ನಲ್ಲಿ ನಿಮಗೆ ಆಡಿಯೋ ಫಾರ್ಮ್ಯಾಟ್ನ ಒಂದು ಫಾರ್ಮ್ಯಾಟ್ನಿಂದ ಇನ್ನೊಂದು ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡುವಂಥ ಫೆಸಿಲಿಟಿ ಇದೆ. ಹಾಗೆ ಒಂದು ವಿಡಿಯೋ ಫಾರ್ಮ್ಯಾಟ್ನ ಇನ್ನೊಂದು ವಿಡಿಯೋ ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡುವಂಥ ಫೆಸಿಲಿಟಿ ಕೂಡ ಇದೆ. ಅಷ್ಟೇ ಅಲ್ಲದೆ ಇದರಲ್ಲಿ ನಿಮಗೆ PDF ಕಂಪ್ರೆಸರ್ ಸಿಗುತ್ತೆ, PDF ಸ್ಪ್ಲಿಟರ್ ಸಿಗುತ್ತೆ, ಇಮೇಜ್ ಕನ್ವರ್ಟರ್ ಸಿಗುತ್ತೆ. ಹೀಗೆ ಅನೇಕ ಫೆಸಿಲಿಟೀಸ್ ಒಂದೇ ಸಾಫ್ಟ್ವೇರ್ನಲ್ಲಿ ನಿಮಗೆ ಸಿಗ್ತಾ ಇದೆ. ಈ ಸಾಫ್ಟ್ವೇರ್ನ ಹೇಗೆ ಡೌನ್ಲೋಡ್ ಮಾಡೋದು ಮತ್ತು ಅದನ್ನು ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆ ನಾನು ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ವೀಕ್ಷಕರೇ, ನಿಮಗೆ ಈಗ ಹೇಗೆ ಫಾರ್ಮ್ಯಾಟ್ ಫ್ಯಾಕ್ಟ್ರಿನ ಡೌನ್ಲೋಡ್ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಮೊದಲು ಬ್ರೌಸರ್ನ ಓಪನ್ ಮಾಡಿ google.com ಅಂತ ಟೈಪ್ ಮಾಡಿ. ಇಲ್ಲಿ ನೀವು ಫಾರ್ಮ್ಯಾಟ್ ಫ್ಯಾಕ್ಟರಿ ಅಂತ ಟೈಪ್ ಮಾಡಿ ಫಸ್ಟ್ ಲಿಂಕ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ಫಾರ್ಮ್ಯಾಟ್ ಫ್ಯಾಕ್ಟ್ರಿ ಅಂತ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ವ್ಯೂ ಡೀಟೇಲ್ಸ್ ಅನ್ನೋದರ ಮೇಲೆ ನೀವು ಕ್ಲಿಕ್ ಮಾಡಿ. ವ್ಯೂ ಡೀಟೇಲ್ಸ್ ಅನ್ನೋದರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಫಾರ್ಮ್ಯಾಟ್ ಫ್ಯಾಕ್ಟ್ರಿಯ ವರ್ಷನ್ ಯಾವುದು ಅಂತ ನಿಮಗೆ ಕಾಣಿಸ್ತಾ ಇದೆ. 5.5.0.0 ಅಂತ ಇದೆ. ಹಾಗೆ ಅಪ್ಡೇಟ್ ವರ್ಷನ್ ಇದೆ ಮತ್ತು ಎಷ್ಟು ಸೈಜ್ನ ಸಾಫ್ಟ್ವೇರ್ ಇದು ಅಂತಲೂ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಇದು 84 MB ಸಾಫ್ಟ್ವೇರ್ ಮತ್ತು ಇದು ವಿಂಡೋಸ್ ಪ್ಲ್ಯಾಟ್ಫಾರ್ಮಲ್ಲಿ ಇನ್ಸ್ಟಾಲ್ ಆಗುವಂಥ ಸಾಫ್ಟ್ವೇರ್ ಇದು. ಹಾಗೆ ಈ ಫಾರ್ಮ್ಯಾಟ್ ಫ್ಯಾಕ್ಟ್ರಿ ಸಾಫ್ಟ್ವೇರಲ್ಲಿ ನಿಮಗೆ ಏನೇನು ಫಂಕ್ಷನ್ಸ್ ಸಿಗುತ್ತೆ ಅಂತ ಅನ್ನೋದನ್ನು ಇಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸಿದ್ದಾರೆ. ಈಗ ನೀವು ಇದನ್ನು ಡೌನ್ಲೋಡ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಕಾಣಿಸುವ ಡೌನ್ಲೋಡ್ ಬಟನ್ನನ್ನು ನೀವು ಪ್ರೆಸ್ ಮಾಡಿ. ನೀವು ಇಲ್ಲಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡ್ತಿದ್ದಾಗೆ ನಿಮಗೆ ಇಲ್ಲಿ ಸಾಫ್ಟ್ವೇರ್ ಡೌನ್ಲೋಡ್ ಆಗೋಕ್ಕೆ ಶುರು ಆಗುತ್ತೆ. ಇದು ಒಂದು 84 MB ಸಾಫ್ಟ್ವೇರ್. ಸೊ ಇದು ಡೌನ್ಲೋಡ್ ಆಗೋಕ್ಕೆ ನಿಮಗೆ ಒಂದು 5 ಮಿನಿಟ್ಸ್ ತೊಗೊಳುತ್ತೆ. ಒಂದು 2 Mbps ಸ್ಪೀಡಲ್ಲಿ ಡೌನ್ಲೋಡ್ ಆಗಬೇಕು ಅಂತಂದರೂ ಇದು 5 ಮಿನಿಟ್ಸ್ ತೊಗೊಳುತ್ತೆ. ಸಾಫ್ಟ್ವೇರ್ ಡೌನ್ಲೋಡ್ ಆದಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ ಡೌನ್ಲೋಡ್ ಮಾಡಿರೋ ಸಾಫ್ಟ್ವೇರ್ ಮೇಲೆ ಕ್ಲಿಕ್ ಮಾಡಿ ಐ ಎಗ್ರಿ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ. ಮತ್ತು ನೀವು ಕಾಣಿಸ್ತಾ ಇರುವಂಥ 2 ಆಪ್ಷನ್ಸ್ನ ನೀವು ಅನ್ಚೆಕ್ ಮಾಡಿ ಅಕ್ಸೆಪ್ಟ್ ಅಂತ ಕೊಡಿ. ಆಮೇಲೆ ನೀವು ಎಲ್ಲಿ ಈ ಪ್ರೋಗ್ರಾಮ್ನ ಇನ್ಸ್ಟಾಲ್ ಮಾಡಬೇಕು ಅಂತಿದ್ದೀರಾ ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ನಾನು C ಡ್ರೈವಲ್ಲಿ ನಾನು ಇನ್ಸ್ಟಾಲ್ ಮಾಡ್ತಿದ್ದೀನಿ. ನೀವು ಬೇಕು ಅಂತಂದರೆ ನೀವು ನಿಮ್ಮ ಬೇರೆ ಡ್ರೈವ್ಸಲ್ಲಿ ನೀವು ಇನ್ಸ್ಟಾಲ್ ಮಾಡ್ಕೋಬೋದು. ಇನ್ಸ್ಟಾಲ್ ಅಂತ ಕೊಡ್ತಾ ಇದ್ದೀನಿ. ಇನ್ಸ್ಟಾಲ್ ಆಗೋಕ್ಕೆ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 5 ನಿಮಿಷ ಟೈಮ್ ತೊಗೊಳುತ್ತೆ. ಓಕೆ, ಈಗ ನೀವು ಇಲ್ಲಿ ಫಾರ್ಮ್ಯಾಟ್ ಫ್ಯಾಕ್ಟ್ರಿನ ಇಲ್ಲಿಂದನೇ ನೀವು ರನ್ ಮಾಡಬೇಕು ಅಂತ ಹೇಳಿದ್ರೆ ಈ ಚೆಕ್ ಬಾಕ್ಸ್ನ ನೀವು ಟಿಕ್ ಮಾಡಿ ಆಮೇಲೆ ಕ್ಲೋಸ್ ಅಂತ ಕೊಡಿ. ಈಗ ನಿಮಗೆ ಫಾರ್ಮ್ಯಾಟ್ ಫ್ಯಾಕ್ಟ್ರಿ ಅನ್ನುವ ಸಾಫ್ಟ್ವೇರ್ ಓಪನ್ ಆಗುತ್ತೆ. ಇದು ನಿಮ್ಮ ಸಾಫ್ಟ್ವೇರ್ನ ಲೇಔಟ್. ಇದರಲ್ಲಿ ಏನೇನು ಸಿಗ್ತಿದೆ ಅಂತ ನಾನು ನಿಮಗೀಗ ತೋರಿಸ್ಕೊಡ್ತೀನಿ. ಇದರಲ್ಲಿ ನಿಮಗೆ ವಿಡಿಯೋ ಕನ್ವರ್ಟರ್ ಸಿಗುತ್ತೆ. ಮೊದಲಿಗೆ ನೀವು MP4 ವಿಡಿಯೋ ಕನ್ವರ್ಷನ್ ಮಾಡ್ಬೋದು, MKV, ಮತ್ತು ನಿಮಗೆ ಇಲ್ಲಿ ನೋಡ್ತಾ ಇದ್ದೀರಾ ವಿಡಿಯೋ ಸ್ಪ್ಲಿಟ್ ಮಾಡೋಕ್ಕೆ ಇದೆ, ವಿಡಿಯೋ ಕ್ರಾಪ್ ಮಾಡೋಕ್ಕಿದೆ, ವಿಡಿಯೋನ ಫಾಸ್ಟ್ ಮಾಡಬೇಕು ಅಂತಂದರೆ ಅದಕ್ಕೂ ಆಪ್ಷನ್ ಇದೆ, ಮತ್ತು ವಿಡಿಯೋದಲ್ಲಿರೋ ವಾಟರ್ ಮಾರ್ಕ್ ತೆಗಿಬೇಕು ಅಂತಂದರೂ ಅದಕ್ಕೂ ಆಪ್ಷನ್ ಇದೆ. ಸ್ಕ್ರೀನ್ ರೆಕಾರ್ಡರ್ ಆಪ್ಷನ್ ಕೂಡ ಇದರಲ್ಲಿದೆ. ಮತ್ತು ನೀವು ವಿಡಿಯೋ ಮತ್ತು ಆಡಿಯೋನ ನೀವು ಮಿಕ್ಸ್ ಮಾಡಬೇಕು ಅಂತ ಹೇಳಿದ್ರೂ ಅದಕ್ಕೂ ನಿಮಗೆ ಇಲ್ಲಿ ಫೀಚರ್ ಇದೆ. ನೀವು ಆಡಿಯೋನ ಟ್ಯಾಬಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಆಡಿಯೋ ಜಾಯ್ನರ್ ಇದೆ. 2 ಆಡಿಯೋನ ನೀವು ಕಟ್ ಮಾಡಿರೋ ಆಡಿಯೋ ನೀವು ಜಾಯಿನ್ ಮಾಡಬೇಕು ಅಂತಂದರೆ ನಿಮಗೆ ಈ ಆಪ್ಷನ್ ಚೆಕ್ ಮಾಡ್ಬೋದು. ಅಥವಾ ನೀವು ಒಂದು ವಿಡಿಯೋದಿಂದ ನೀವು ಆಡಿಯೋನ ನೀವು ಸಪ್ರೇಟ್ ಮಾಡಬೇಕು ಅಂತ ಹೇಳಿದ್ರೆ ಸ್ಪ್ಲಿಟ್ಟರ್ ಅನ್ನೋ ಆಪ್ಷನ್ ಇದೆ. ಮತ್ತು ನಿಮ್ಮ ಹತ್ರ ಮಲ್ಟಿಪಲ್ ಆಡಿಯೋ ಫೈಲ್ಸ್ ಇದ್ದರೆ ಅದನ್ನು ನೀವು ಮಿಕ್ಸ್ ಮಾಡಬೇಕು ಅಂದರೂ ಕೂಡ ಈ ಸಾಫ್ಟ್ವೇರಲ್ಲಿ ನೀವು ಮಾಡ್ಬೋದು. ನಿಮಗೆ MP3 ಫೈಲಿಂದ ಬೇರೆ ಫಾರ್ಮ್ಯಾಟ್ಸ್ಗೆ ನೀವು ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೂ ನಿಮಗೆ ಈ ಪ್ರೋಗ್ರಾಮಲ್ಲಿ ಆಪ್ಷನ್ಸ್ ಇದೆ. ಹಾಗೆ ಪಿಕ್ಚರ್ಸ್ ಟ್ಯಾಬಲ್ಲಿ ಬಂದರೆ ನೀವು JPG ಇಂದ PNGಗೆ ಕನ್ವರ್ಷನ್ ಮಾಡ್ಬೋದು, PNG ಇಂದ JPGಗೆ, ಮತ್ತು ಇಲ್ಲಿ ತೋರಿಸಿರುವಂಥ ಎಲ್ಲ ಫಾರ್ಮ್ಯಾಟ್ಸ್ಗೂ ನೀವು ನಿಮ್ಮ ಇಮೇಜನ್ನು ನೀವು ಕನ್ವರ್ಟ್ ಮಾಡ್ಬೋದು. ಯಾವುದೇ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ನೀವು ಯೂಸ್ ಮಾಡಬೇಕಾಗಿಲ್ಲ. ಇದು ನಿಮಗೆ ಫ್ರೀ ವರ್ಷನ್. ಸೊ ನೀವು ಆರಾಮಾಗಿ ಈ ಸಾಫ್ಟ್ವೇರ್ನ ನೀವು ಯೂಸ್ ಮಾಡ್ಬೋದು. ತುಂಬ ಯೂಸರ್ ಫ್ರೆಂಡ್ಲಿ ಇದೆ. ಸೊ ನೀವು ಅಷ್ಟೊಂದು ತಲೆ ಕೆಡಿಸ್ಕೋಬೇಕಾಗಿರೋಂಥ ಅವಶ್ಯಕತೆ ಇದರಲ್ಲಿಲ್ಲ.
ಮತ್ತು ಡಾಕ್ಯುಮೆಂಟ್ಸ್ ಇದರಲ್ಲಿ ನೋಡಿದಾಗ ಎಷ್ಟೋ ಜನ ನೀವು ಜಾಬ್ ಅಪ್ಲೈ ಮಾಡಬೇಕಾದ್ರೆ ಕೆಲವು ಗೌರ್ಮೆಂಟ್ ವೆಬ್ಸೈಟ್ಸ್ ಆಗಿರ್ಬೋದು ಅಥವಾ ಕೆಲವು ವೆಬ್ಸೈಟ್ಸಲ್ಲಿ ನಿಮಗೆ PDF ಕಂಪ್ರೆಸ್ ಮಾಡಿ ಹಾಕಿ ಅಂತ ಹೇಳ್ತಾರೆ. ಸೊ ನಿಮಗೆ PDF ಕಂಪ್ರೆಸರ್ ಸಾಫ್ಟ್ವೇರ್ ಇದೆ, ಮತ್ತು PDF ನೀವು ಜಾಯಿನ್ ಮಾಡಬೇಕು ಅಂದ್ರೂ ಸಾಫ್ಟ್ವೇರ್ ಇದೆ. ಫೋಟೋದಿಂದ PDFಗೆ ಕನ್ವರ್ಟ್ ಮಾಡೋಕ್ಕೂ ಆಪ್ಷನ್ ಇದೆ, ಮತ್ತು PDFನ ಫೋಟೋಗೆ ಕನ್ವರ್ಟ್ ಮಾಡೋಕ್ಕೂ ಇಲ್ಲಿ ಸಾಫ್ಟ್ವೇರ್ ಇದೆ, ಮತ್ತು PDF ಇಂದ ನಾರ್ಮಲ್ ಟೆಕ್ಸ್ಟ್ ಕನ್ವರ್ಟ್ ಮಾಡೋಕ್ಕೂ ಇದೆ. ನೀವು ನೋಡ್ತಾ ಇದ್ದೀರಾ, ಹೀಗೆ ಇದರಲ್ಲಿ ಅನೇಕ ಫೀಚರ್ಸ್ ನಿಮಗೆ ಕಾಣಿಸ್ತಾ ಇದೆ. ಹಾಗೆ ನೀವಿಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಇನ್ನೂ ಅನೇಕ ಆಪ್ಷನ್ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಬ್ಲೂರೇ ಡಿಸ್ಕಿಂದ MKV ಫಾರ್ಮ್ಯಾಟಲ್ಲಿ ವೀಡಿಯೋ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ, DVD ವೀಡಿಯೋ ಫೈಲ್ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ, ಮ್ಯೂಸಿಕ್ CD ಆಡಿಯೋ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ, ಹೀಗೆ ಇದರಲ್ಲಿ ತುಂಬ ಆಪ್ಷನ್ಸ್ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಯುಟಿಲಿಟೀಸ್ ಅನ್ನೋ ಟ್ಯಾಬ್ಗೆ ಬಂದರೆ ನಿಮಗೆ ರೀನೇಮ್ ಅನ್ನೋ ಆಪ್ಷನ್ ಕಾಣಿಸುತ್ತೆ, ಮತ್ತು ಮೀಡಿಯಾ ಫೈಲ್ ಇನ್ಫಾರ್ಮೇಷನ್ನ ನೀವು ಚೇಂಜ್ ಮಾಡಬೇಕು ಅಂತಂದರೆ ಅದಕ್ಕೂ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ. ಹಾಗೆ ಒಂದು ಬೆಂಚ್ ಮಾರ್ಕ್ ಟೆಸ್ಟ್ ನಿಮ್ಮ ಕಂಪ್ಯೂಟ್ರಲ್ಲಿ ರನ್ ಮಾಡಲಿಕ್ಕೆ ಕೂಡ ನಿಮಗೆ ಇಲ್ಲಿ HA ಟೆಸ್ಟ್ ಅನ್ನುವ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಟಾಸ್ಕ್ ಅನ್ನುವ ಟ್ಯಾಬಲ್ಲಿ ನಿಮಗೆ ಏನೇನು ಆಪ್ಷನ್ಸ್ ಕಾಣಿಸ್ತಾ ಇದೆ ಅಂತ. ಮಿನಿಮೈಸ್ ಟು ಸಿಸ್ಟಮ್ ಟ್ರೇ ಅಂತ ಹೇಳಿದ್ರೆ ಈ ಅಪ್ಲಿಕೇಶನ್ ಸಿಸ್ಟಮ್ ಟ್ರೇಯಲ್ಲಿ ಹೋಗಿ ಮಿನಿಮೈಸ್ ಆಗಿರುತ್ತೆ. ಮತ್ತು ಸ್ಕಿನ್, ಇದರಲ್ಲಿ ನಿಮಗೆ ಕಲರ್ಸ್ ಬೇರೆ ಬೇರೆ ಇದೆ. ನಾನು ಯೂಶ್ವಲಿ ಬ್ಲ್ಯಾಕ್ ಯೂಸ್ ಮಾಡ್ತೀನಿ. ಮತ್ತು ಲ್ಯಾಂಗ್ವೇಜಸ್ ಇದೆ. ಲ್ಯಾಂಗ್ವೇಜಸ್ ಯಾವ್ಯಾವುದು ಅಂತ ನೀವು ನೋಡ್ಬೋದು. ಇಲ್ಲಿ ಇಂಗ್ಲೀಷ್ ಅಂತ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿದೆ. ಈಗ ಇದರಲ್ಲಿ ನಿಮಗೆ ಔಟ್ಪುಟ್ ಫೋಲ್ಡರ್ ಅನ್ನುವ ನಿಮಗೆ ಆಪ್ಷನ್ ಇಲ್ಲಿ ನಿಮಗೆ ಕಾಣಿಸ್ತದೆ. ಔಟ್ಪುಟ್ ಫೋಲ್ಡರ್ನ ನೀವು ಕ್ಲಿಕ್ ಮಾಡಿದ್ರೆ ನೀವು ಈ ಸಾಫ್ಟ್ವೇರಲ್ಲಿ ರೆಂಡರ್ ಮಾಡಿರುವ ಡಾಕ್ಯುಮೆಂಟ್ಸ್ ಯಾವ ಫೋಲ್ಡರಲ್ಲಿ ನೀವು ಸೇವ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಆ ಫೋಲ್ಡರ್ ನಿಮಗಿಲ್ಲಿ ಓಪನ್ ಆಗುತ್ತೆ. ಇನ್ನು ಆಪ್ಷನ್ಸ್ ಅನ್ನುವ ಮೆನುವಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಮೊದಲಿಗೆ ಔಟ್ಪುಟ್ ಫೋಲ್ಡರ್ ಅನ್ನುವ ಆಪ್ಷನ್. ನೀವು ಕನ್ವರ್ಟ್ ಮಾಡಬೇಕಾಗಿರುವ ಫೈಲ್ ಯಾವ ಫೋಲ್ಡರಲ್ಲಿ ಹೋಗಿ ಸೇವ್ ಆಗುತ್ತೆ ಅನ್ನೋದು ನಿಮಗೆ ಅಲ್ಲಿ ಕಾಣಿಸ್ತಾ ಇದೆ. ಇನ್ನು ನೀವು ಸಪೋಸ್ ಒಂದು ಮೂವಿನ ನೀವು MP4 ಫಾರ್ಮ್ಯಾಟಿಂದ ಬೇರೆ ಯಾವುದೋ ಫಾರ್ಮ್ಯಾಟ್ಗೆ ನೀವು ಕನ್ವರ್ಟ್ ಮಾಡ್ತಾ ಇದ್ದೀರಾ, ಅದು ಕನ್ವರ್ಟ್ ಆಗೋಕ್ಕೆ ನಿಮಗೆ ಒಂದು 25-30 ನಿಮಿಷ ತಗೊಳುತ್ತೆ ಅಂತ ಅಂದ್ಕೊಳ್ಳೋಣ. ನಿಮಗೆ ಬೇರೆ ಕಡೆ ಎಲ್ಲೋ ಕೆಲಸ ಇದೆ, ನೀವು ಹೊರಡಬೇಕು, ಬಟ್ ಈ ಟಾಸ್ಕ್ ಕಂಪ್ಲೀಟ್ ಆಗದೆ ನಾನು ಸಿಸ್ಟಮ್ ಶಟ್ ಡೌನ್ ಮಾಡೋಕ್ಕಾಗಲ್ಲ ಅಂತಿದ್ರೆ ನೀವು ಶಟ್ ಡೌನ್ ಕಂಪ್ಯೂಟರ್ ಅನ್ನೋ ಆಪ್ಷನ್ನ ನೀವು ಚೆಕ್ ಮಾಡಿ. ಟಾಸ್ಕ್ ಕಂಪ್ಲೀಟ್ ಆಗ್ತಿದ್ದಂಗೆ ನಿಮ್ಮ ಸಿಸ್ಟಮ್ ಶಟ್ ಡೌನ್ ಆಗುತ್ತೆ. ಇನ್ನು ಓಪನ್ ಔಟ್ಪುಟ್ ಫೋಲ್ಡರ್ ಅನ್ನೋ ಆಪ್ಷನ್ನ ನೀವು ಚೆಕ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಕನ್ವರ್ಟ್ ಮಾಡೋಕ್ಕೆ ಇಟ್ಟಿರುವ ಆಡಿಯೋ ಅಥವಾ ವಿಡಿಯೋ ಯಾವುದೇ ಇರ್ಬೋದು, ಅದು ಕಂಪ್ಲೀಟ್ ಆದಮೇಲೆ ನೀವು ಔಟ್ಪುಟ್ ಫೋಲ್ಡರ್ ಯಾವುದು ಸೆಲೆಕ್ಟ್ ಮಾಡಿರ್ತೀರೋ ಅದು ಆಟೋಮೆಟಿಕ್ಕಾಗಿ ಓಪನ್ ಆಗಿ ನಿಮಗೆ ಔಟ್ಪುಟ್ ಫೈಲ್ನ ತೋರಿಸುತ್ತೆ. ಇನ್ನು ಕಂಪ್ಲೀಟ್ ನೋಟಿಫೈ ಅನ್ನುವ ಆಪ್ಷನ್ನ ನೀವು ಚೆಕ್ ಮಾಡಿದ್ರೆ ನಿಮ್ಮ ಟಾಸ್ಕ್ ಕಂಪ್ಲೀಟ್ ಆಗ್ತಿದ್ದಾಗೇ ಟಾಸ್ಕ್ ಕಂಪ್ಲೀಟೆಡ್ ಅನ್ನುವ ಮೆಸೇಜ್ ನಿಮಗೆ ಈ ಸಾಫ್ಟ್ವೇರಲ್ಲಿ ಕಾಣಿಸುತ್ತೆ. ಮತ್ತು ಎರರ್ ನೋಟಿಫೈ ಅನ್ನುವ ಆಪ್ಷನ್ನ ನೀವು ಚೆಕ್ ಮಾಡಿದ್ರೆ ಸಪೋಸ್ ನಿಮ್ಮ ಟಾಸ್ಕ್ ರೆಂಡರ್ ಆಗುವ ಟೈಮಲ್ಲಿ ಏನಾದರೂ ಎರರ್ಸ್ ಬಂತು ಅಂತಂದರೆ ನಿಮಗೆ ಒಂದು ಎರರ್ ಮೆಸೇಜ್ ಪಾಪಪ್ ಆಗುತ್ತೆ. ಮತ್ತು ನೀವು ಯಾವಾಗಲೂ ಚೆಕ್ ನ್ಯೂ ವರ್ಷನ್ ಅನ್ನುವ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಿರಿ. ಯಾಕೆ ಅಂತಂದರೆ ಈ ಸಾಫ್ಟ್ವೇರ್ ಅಪ್ಡೇಟ್ಸ್ ಬರಬೇಕಾದ್ರೆ ನಿಮಗೆ ಒಂದು ಮೆಸೇಜ್ ಬರುತ್ತೆ. ನೀವು ಆ ಮೆಸೇಜ್ ಮೇಲೆ ಓಕೆ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಲೇಟೆಸ್ಟ್ ವರ್ಷನ್ ಡೌನ್ಲೋಡ್ ಆಗುತ್ತೆ, ಮತ್ತು ನಿಮಗೆ ಹೊಸ ಫೀಚರ್ಸ್ ಏನು ಅಪ್ಡೇಟ್ ಆಗಿರುತ್ತೆ ನೀವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ವೀಕ್ಷಕರೇ, ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ರಿಲೇಟೆಡ್ ಏನೇ ಡೌಟ್ ಇದ್ದರೂ ನನಗೆ ಈ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಅಷ್ಟೇ ಅಲ್ಲದೆ ಮುಂದಿನ ವಾರ ಹೀಗೆ ಒಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ನಾನು ಇರ್ತೀನಿ. ಟಿಲ್ ದೆನ್, ಟೇಕ್ ಕೇರ್, ಬೈ ಬಾಯ್.